ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವರ್ತಿ ದೇವರ ವಾಕ್ಯವನ್ನು ಕೇಳೋದಕ್ಕೋಸ್ಕರವಾಗಿ ದೇವರು ಮಾಡಿರುವಂಥ ವಿಶೇಷವಾಗಿರುವಂಥ ಸಹಾಯಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದೇನೆ. ಈ ಕನ್ನಡ ಮಾಧ್ಯಮ ಮುಖಾಂತರವಾಗಿ ವೀಕ್ಷಣೆ ಮಾಡುವಂಥ ಎಲ್ಲ ವೀಕ್ಷಕರಿಗೂ ಕೂಡ ಈ ಕರ್ತನ ವಾಕ್ಯವನ್ನು ತಿಳಿಸೋದಕ್ಕೋಸ್ಕರವಾಗಿ ಮತ್ತು ಕೇಳೋದಕ್ಕೋಸ್ಕರವಾಗಿ ವಿಶೇಷವಾಗಿರುವಂಥ ಸಂತೋಷವುಳ್ಳಂತನಾಗಿದ್ದೇನೆ ಮತ್ತು ವೀಕ್ಷಕರಿಗೆ ವಿಶೇಷವಾಗಿರುವಂಥ ಸ್ವಾಗತವನ್ನು ಈ ವಾಕ್ಯದ ಕಡೆಗೆ ಬಯಸುವಂತನಾಗಿದ್ದೇನೆ. ಇವತ್ತು ನಾವು ವಿಶಿಷ್ಟ ಪಾತ್ರಗಳ ಕುರಿತಾಗಿ ಕಲಿಯುವಂತರಾಗಿದ್ದೇವೆ. ವಿಶಿಷ್ಟ ಪಾತ್ರಗಳಲ್ಲಿ ಅನೇಕ ಪಾತ್ರಗಳ ಕುರಿತಾಗಿ ನಾವು ಕಲಿಯುವಂಥ ವ್ಯಕ್ತಿಗಳಾಗಿದ್ದೇವೆ. ಬಟ್ ಈ ದಿವಸದಲ್ಲಿ ವಿಶಿಷ್ಟವಾಗಿರುವಂಥ ಒಬ್ಬ ವ್ಯಕ್ತಿಯನ್ನು ನಾವು ಪರಿಚಯಗೊಳಿಸೋದಕ್ಕಿಂತ ಮುಂಚಿತವಾಗಿ ಮತ್ತು ಆತನ ಬಗ್ಗೆ ಕಲಿಯೋದಕ್ಕಿಂತ ಮುಂಚಿತವಾಗಿ ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥನೆಯನ್ನು ಮಾಡುವಂತರಾಗೋಣ. ಪ್ರಾರ್ಥಿಸೋಣ. ಪ್ರೀತಿಯುಳ್ಳ ದೇವರೇ, ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಈ ದಿವಸದಲ್ಲಿ ಕಲಿಯುವಂಥ ವಿಶಿಷ್ಟವಾಗಿರುವಂಥ ವ್ಯಕ್ತಿಯ ಕುರಿತಾಗಿ ನಮಗೆ ಕಲಿಸ್ರಿ. ಆ ವ್ಯಕ್ತಿಯ ವಿಶಿಷ್ಟತೆಗಳು ನಮ್ಮನ್ನು ಆವರಿಸಿಕೊಂಡು ಅದೇ ಥರವಾಗಿ ನಮ್ಮ ಜೀವಿತಗಳನ್ನು ಸಾಗಿಸೋದ್ರ ಮುಖಾಂತರ ನಿಮ್ಮನ್ನು ಮಹಿಮೆ ಪಡಿಸೋದಕ್ಕಾಗುವಂತೆ ಸಹಾಯ ಮಾಡಿರಿ ಎಂಬುದಾಗಿ ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ದೇವರೇ, ಆಮೇನ್. ದೇವರ ನಾಮಕ್ಕೆ ಮತ್ತೊಂದು ಆವರ್ತಿ ಸ್ತೋತ್ರವಾಗಲಿ. ಈ ದಿವಸದಲ್ಲಿ ನಾನು ನಿಮ್ಮೊಟ್ಟಿಗೆ ಮಾತಾಡುವಂಥ ವಿಶೇಷವಾಗಿರುವಂಥ ಪಾತ್ರದ ವಿಚಾರ ಅಥವಾ ಪಾತ್ರದ ವಿಷಯ ಯೋಬನು ಎಂಬುದಾಗಿ. ಯೋಬನು ದೇವರ ವಾಕ್ಯದಲ್ಲಿ ಈತನ ಕುರಿತಾಗಿ ನಾವು ಧ್ಯಾನ ಮಾಡುತ್ತಿರೋದಾದರೆ ಈತನು ದೇವರಿಗೆ ತುಂಬ ಮೆಚ್ಚುಗೆ ಆಗಿರುವಂಥ ಒಬ್ಬ ವ್ಯಕ್ತಿಯಾಗಿದ್ದನು. ಯೋಬನ ಪುಸ್ತಕದಲ್ಲಿ ನಾವು 1ನೇ ಅಧ್ಯಾಯ 1ನೇ ವಚನವನ್ನು ಈ ರೀತಿಯಾಗಿ ಓದುವಂತರಾಗಿದ್ದೇವೆ. ಊಚ ದೇಶದಲ್ಲಿ ಯೋಬನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯೂ ಯಥಾರ್ಥ ಚಿತ್ತನು ಆಗಿದ್ದನು ಎಂಬುದಾಗಿ. ಯೋಬನು ಮೊದಲನೇ ಆತನ ವಿಶಿಷ್ಟವಾಗಿರುವಂಥ ಗುಣ ಸ್ವಭಾವ ಏನೆಂಬುದಾಗಿ ನೋಡೋದಾದರೆ ಆತನು ಭಯಭಕ್ತಿ ಉಳ್ಳಂತಹ ನಿರ್ದೋಷಿ ಉಳ್ಳಂಥ ವ್ಯಕ್ತಿಯು ಆತನಾಗಿದ್ದನೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಪ್ರಪಂಚದ ಮೇಲೆ ಭಯಭಕ್ತಿಯಲ್ಲಿರುವಂಥವರ ಸಂಖ್ಯೆ ತುಂಬ ಕಡಿಮೆನೆ. ಇವತ್ತು ಭಯಭಕ್ತಿಗೆ ಅನೇಕ ವ್ಯಾಖ್ಯಾನಗಳನ್ನು ನಾವು ಕೊಡುವಂತರಾಗಿದ್ದೇವೆ. ಆದರೆ ನಾವು ಲೋಕಾರೂಢಿಯಾಗಿರುವಂಥ ಭಯವನ್ನು ದೇವರಿಗೆ ತೋರಿಸುವಂಥದ್ದಲ್ಲ. ನಾವು ಆಧ್ಯಾತ್ಮಿಕವಾಗಿ ಭಯಭಕ್ತಿಯ ಕುರಿತಾಗಿ ನಾವು ಧ್ಯಾನ ಮಾಡೋದಾದರೆ ಭಯ ಅನ್ನೋದಾದರೆ ಅದು ಗೌರವ, ಭಕ್ತಿ ಅನ್ನೋದಾದರೆ ಅದು ಆರಾಧನೆ. ಈ ಒಂದು ಗೌರವದ ಮುಖಾಂತರವಾಗಿ ಆರಾಧನೆ ಮಾಡುವಂಥವರನ್ನೇ ಸತ್ಯವೇದ ಕರೆಯುವಂಥದ್ದು ಭಯಭಕ್ತಿ ಉಳ್ಳಂಥ ವ್ಯಕ್ತಿ ಎಂಬುದಾಗಿ. ಆದರೆ ಯೋಬನಾದರೂ ಯಾವಾಗಲೂ ಕೂಡ ದೇವರನ್ನು ಗೌರವಿಸುವಂತನಾಗಿದ್ದನು. ಗೌರವಿಸುವಂಥದ್ದು ಎಂಬುದಾಗಿ ಹೇಳೋದಾದರೆ ಆತನ ಮಾತನ್ನು ಕೇಳುವಂಥವನಾಗಿದ್ದನು. ನಂತರವಾಗಿ ಭಕ್ತಿಯುಳ್ಳವನಾಗಿದ್ದನು ಅಂತ ಹೇಳಿದ್ರೆ ಆತನ ಪ್ರತಿನಿತ್ಯನೂ ಕೂಡ ಕರ್ತನ ಸನ್ನಿಧಾನದಲ್ಲಿ ಆರಾಧಿಸುವಂಥ ವ್ಯಕ್ತಿಯಾಗಿದ್ದನು. ಅದೇ ಪ್ರಕಾರವಾಗಿ ಆತನು ನಿರ್ದೋಷವುಳ್ಳಂಥ ವ್ಯಕ್ತಿಯಾಗಿದ್ದನು. ಆತನಲ್ಲಿ ಯಾವುದೇ ಕೂಡ ಪಾಪವೂ ಕೂಡ ಇರ್ತಾ ಇರಲಿಲ್ಲ. ಕಾರಣ ಆತನು ದೇವರಿಗೆ ಭಯಭಕ್ತಿಯುಳ್ಳವನಾಗಿದ್ದರಿಂದ ದೇವರ ಮಾತನ್ನು ಕೇಳೋದಕ್ಕೋಸ್ಕರವಾಗಿ ಇಷ್ಟಪಡ್ತಿರೋದ್ರಿಂದ ಆತನು ಯಾವುದೇ ಪಾಪವನ್ನು ಪ್ರೀತಿ ಮಾಡ್ತಾ ಇರಲಿಲ್ಲ. ಕಾರಣ ಆತನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿರೋದ್ರಿಂದ ಆತನು ನಿರ್ದೋಷಿಯಾಗಿದ್ದುಕೊಂಡು ಆತನ ಜೀವಿತ ಸಂಪೂರ್ಣವಾಗಿ ಪರಿಶುದ್ಧವಾಗಿ ಇಟ್ಕೊಳ್ಳುವಂಥದ್ರಲ್ಲಿ ಆತನು ಯಶಸ್ವಿಯಾಗಿದ್ದೆಂಬುದಾಗಿ ನಮ್ಮ ಸತ್ಯವೇದದಲ್ಲಿ ನೋಡುವಂತರಾಗಿದ್ದೇವೆ. ಪ್ರಿಯ ದೇವರ ಮಕ್ಕಳೇ, ದೇವರ ವಾಕ್ಯದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ. ಯೋಬನು ದೇವರ ವಾಕ್ಯಕ್ಕನುಸಾರವಾಗಿ ನಡೆಯುವಂತಹ ವ್ಯಕ್ತಿಯಾಗಿದ್ದನು. ಅದೇ ಪ್ರಕಾರವಾಗಿ ನಾವು ಆಗಾಗಲೇ ನೋಡಿದಾಗೆ ಆತನು ಭಯಭಕ್ತಿಯುಳ್ಳಂತನಾಗಿದ್ದನು ಮತ್ತು ಕುಟುಂಬದಲ್ಲಿರುವಂಥವ್ರಿಗೋಸ್ಕರವಾಗಿ ಸದಾಕಾಲ ತೋರಿಯುವಂತನಾಗಿದ್ದನು. ಆ ಭಯಭಕ್ತಿಯನ್ನು ಕುಟುಂಬದವ್ರಿಗೂ ಕೂಡ ತೋರಿಸುವಂತನಾಗಿದ್ದನು. ಯೋಬನು ಆತನ ಕುಟುಂಬದಲ್ಲಿರುವಂಥ ಮಕ್ಕಳುಗಳಿಗೋಸ್ಕರವಾಗಿ ಪ್ರತಿನಿತ್ಯನೂ ಕೂಡ ಯಜ್ಞವನ್ನು ಮಾಡ್ತಾ ಇದ್ದನು. ನನ್ನ ಮಕ್ಕಳು ಗೊತ್ತೋ ಗೊತ್ತಿಲ್ಲದೋ ಏನಾದರೂ ತಪ್ಪು ಮಾಡಿರೋದಾದರೆ ಆ ತಪ್ಪನ್ನು ದೇವರೇ ಪರಿಹರಿಸಿ ಅವರನ್ನು ಸನ್ಮಾರ್ಗದಲ್ಲಿ ನಡೆಸ್ರಿ ಎಂಬುದಾಗಿ ಆತನು ತನ್ನ ಜೀವಿತದ ಮಾದರಿಯ ಮುಖಾಂತರವಾಗಿ ತನ್ನ ಮಕ್ಕಳಿಗೆ ಅದನ್ನೇ ಕಲಿಸೋದಕ್ಕೋಸ್ಕರವಾಗಿ ಯೋಬನು ಪ್ರತಿನಿತ್ಯ ಬಯಸ್ತಾ ಇದ್ದೆಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಯೋಬನು ಈ ರೀತಿಯಾಗಿ ಪಾಪ ಇಲ್ಲದಿರುವಂಥ ವ್ಯಕ್ತಿಯಾಗಿ ನಿರ್ದೋಷವುಳ್ಳಂಥ ವ್ಯಕ್ತಿಯಾಗಿ ಆತನು ಭಯಭಕ್ತಿಗಳಲ್ಲಿ ವಿಶೇಷವಾಗಿರುವಂಥ ವ್ಯಕ್ತಿಯಾಗಿ ಇವತ್ತು ಕಾಣಿಸಲ್ಪಟ್ಟಿದ್ದಾನೆಂಬುದಾಗಿ ನಮ್ಮ ಸತ್ಯವೇದದಲ್ಲಿ ನೋಡಲಿಕ್ಕೆ ಸಾಧ್ಯ. ಇದನ್ನೇ ಮುಂದುವರಿಸ್ತಾ ಇರುವಂಥ ಸಂದರ್ಭದಲ್ಲಿ ಆ ಯೋಬನಿಗೆ ತದನಂತರವಾಗಿ ಶೋಧನೆಗೆ ಆ ಯೋಬನು ಒಳಪಟ್ಟು ಆತನಲ್ಲಿದ್ದಂಥ ಎಲ್ಲವನ್ನೂ ಕೂಡ ಆತನು ಕಳೆದುಕೊಂಡ್ಬಿಡುತ್ತಾನೆ. ಆತನು ಆಗರ್ಭ ಶ್ರೀಮಂತನು ಆ ದೇಶದಲ್ಲಿ ಮತ್ತು ವಿಶಿಷ್ಟವಾಗಿರುವಂಥ ಸ್ಥಾನವನ್ನು ಹೊಂದ್ಕೊಂಡಿರುವಂಥವನು ಮತ್ತು ಆ ಕುಟುಂಬಕ್ಕೆ ವಿಶೇಷವಾಗಿರುವಂಥ ವ್ಯಕ್ತಿಯಾಗಿದ್ದಂಥವನು. ಆ ಒಂದು ಪ್ರಾಂತ್ಯಕ್ಕೆ ಆತನು ವಿಶೇಷವಾಗಿರುವಂಥ ಶ್ರೀಮಂತನು ಕೂಡ ಆಗಿದ್ದಂಥವನು.
ಆದರೆ ಶೋಧನೆಯು ಆತನ ಜೀವಿತಗಳಲ್ಲಿ ಬಂದಾಗ ಆತನ ಎಲ್ಲವನ್ನು ಕೂಡ ಕಳೆದುಕೊಬಿಡ್ತಾನೆ. ಇರುವಂಥ ಎಲ್ಲ ಮಕ್ಕಳು ಕೂಡ ಸತ್ತೋಗುವಂಥವರಾಗಿದ್ದಾರೆ. ಆತನಿಗಿದ್ದಂಥ ಎಲ್ಲ ಆಸ್ತಿ ಕೂಡ ನಾಶವಾಗುವಂಥದ್ದಾಗಿದೆ. ಆತನಿಗಿದ್ದಂತಹ ಎಲ್ಲ ವಸ್ತುಗಳು ಕೂಡ ನಾಶವಾಗಿರುವಂಥದ್ದಾಗಿದೆ. ಆತನಿಗಿದ್ದಂಥ ಎಲ್ಲ ಮನೆಯು ಕೂಡ ಹಾಳಾಗುವಂಥದ್ದಾಗಿದೆ. ಆತನಲ್ಲಿ ಎಲ್ಲವನ್ನು ಆತನ ಕಳೆದುಕೊಳ್ಬಿಡ್ತಾನೆ. ಕೊನೆಯದಾಗಿ ಆತನ ಪರಿಸ್ಥಿತಿ ಬಂದು ಯಾವ ರೀತಿಯಾಗಿರ್ತಾನೆ ಅಂತ ಹೇಳಿದ್ರೆ, ಒಬ್ಬ ರೋಗಿಯಾಗಿ ಆತನು ತಿಪ್ಪೆಗುಂಡಿಯಲ್ಲಿ ಕೂತ್ಕೊಳ್ಳುವಂಥ ಪರಿಸ್ಥಿತಿಗೆ ಬಂದ್ಬಿಡ್ತಾನೆ. ಆತನ ಮೈತುಂಬ ರೋಗಗಳಾಗಿ, ಆತನ ಮೈತುಂಬ ಗೊಳ್ಳೆಗಳಾಗಿ, ಆತನ ಗಾಯವನ್ನು ನಾಯಿ ನೆಕ್ಕುವಂಥ ಪರಿಸ್ಥಿತಿಗೆ ಯೋಬನು ಬರುವಂತನಾಗಿದ್ದಾನೆ. ಇಂಥ ಪರಿಸ್ಥಿತಿಗಳಲ್ಲಿ ಯೋಬನ ವ್ಯಕ್ತಿತ್ವ ಯಾವ ರೀತಿಯಾಗಿದೆ ಎಂಬುದಾಗಿ ಯೋಚಿಸುವಂಥವರಾಗಿರಬೇಕು. ಇವತ್ತು ಪ್ರಿಯ ದೇವರ ಮಕ್ಕಳೇ, ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇವತ್ತು ನೀವುಗಳು ಇರೋದಾದರೆ ಅಂಥ ಸಂದರ್ಭಗಳಲ್ಲಿ ಯಾವ ರೀತಿಯಾಗಿರ್ತವೆ? ಮುಂಚೆ ಆತನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ನು, ಆಗ ಆತನಿಗೆ ಶ್ರೀಮಂತಿಕೆ ಅನ್ನೋಂಥದ್ದಿತ್ತು. ದೇವರಲ್ಲಿ ಭಕ್ತಿ ಉಳ್ಳವನಾಗಿದ್ನು, ಆತನಿಗೆ ಶ್ರೀಮಂತಿಕೆ ಅನ್ನೋಂಥದ್ದಿತ್ತು. ಆದರೆ ದೇವರ ಭಯಭಕ್ತಿಯಲ್ಲಿದ್ದಂಥವನು ಆಗ ದೇವರನ್ನು ಕೊಂಡಾಡುವುದಕ್ಕೋಸ್ಕರವಾಗಿ ಶಕ್ತನಾಗಿದ್ದನು. ಆದರೆ ಎಲ್ಲವನ್ನೂ ಆತನ ಕಳ್ಕೊಂಡಾದ ಆತನ ಪರಿಸ್ಥಿತಿ ಏನಾಯಿತು ಅನ್ನೋಂಥದ್ರ ಬಗ್ಗೆ ನಾವು ಸತ್ಯವೇದದಲ್ಲಿ ಧ್ಯಾನ ಮಾಡುವಂಥವರಾಗಿದ್ದೇವೆ. ಇವತ್ತು ನೀವುಗಳು ಯೋಬನ ಆ ರೀತಿಯಾಗಿರುವಂಥ ಪರಿಸ್ಥಿತಿಗಳಲ್ಲಿರೋದಾದರೆ ನಾವು ದೇವರಿಗೆ ಯಾವ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಡುವಂಥವರಾಗಿರ್ತಾ ಇದ್ವಿ, ನಮ್ಮನ್ನು ನಾವೇ ಯೋಚನೆ ಮಾಡುವಂಥವರಾಗಿರಬೇಕು. ಆದರೆ ಯೋಬನ ಎರಡನೇ ವ್ಯಕ್ತಿತ್ವ ಬಂದೇನಂತ ಹೇಳಿದ್ರೆ, ಆತನು ಏನೂ ಇಲ್ಲದಿದ್ದಾಗಿ ಕೂಡ ದೇವರಿಗೆ ಸ್ತೋತ್ರ ಮಾಡಿದನು ಎಂಬುದಾಗಿ. ಯೋಬನ ಪುಸ್ತಕ 1ನೇ ಅಧ್ಯಾಯ 21ನೇ ವಚನ ನಾವು ನೋಡ್ತೇವೆ. ಏನೂ ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನು, ಏನೂ ಇಲ್ಲದವನಾಗಿ ಗತಿಸಿ ಹೋಗುವೆನು. ಯೆಹೋವನು ಕೊಟ್ಟನು, ಯೆಹೋವನು ತೆಗೆದುಕೊಂಡನು, ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ ಎಂಬುದಾಗಿ ಯೋಬನು ಹೇಳಿದನು. ಇದು ವಿಶೇಷವಾಗಿರುವಂಥ ಮಾತು. ಕಾರಣ, ಇವತ್ತು ನಾವಿದ್ದಾಗ ಮಾತ್ರ ದೇವರನ್ನು ಕೊಂಡಾಡುವಂಥವರಾಗಿದ್ದೇವೆ. ನಮ್ಮ ಸ್ಥಿತಿಗಳು ಚೆನ್ನಾಗಿದ್ದಾಗ ಮಾತ್ರ ಕೆಲವೊಂದು ಸರಿ ದೇವರನ್ನು ನೆನೆಸ್ಕೊಳ್ಳುವಂಥವರಾಗಿದ್ದೇವೆ. ನಮ್ಮ ಸ್ಥಿತಿಗಳು ತುಂಬ ಹೀನದ ಪರಿಸ್ಥಿತಿಗೆ ಬಂದಾಗ, ಕಷ್ಟದ ಪರಿಸ್ಥಿತಿಗಳಿಗೆ ಬಂದಾಗ ನಾವು ಅನೇಕ ಸರಿ ದೇವರಿಗೆ ನಾವು ಗುಣಗುಟ್ಟುವಂಥವರಾಗಿದ್ದೇವೆ. ದೇವರೇ, ನನಗೆಲ್ಲವೂ ಕೂಡ ಇತ್ತು, ಬಟ್ ಇವತ್ತೆಲ್ಲವೂ ಕೂಡ ಹೋಗ್ಬಿಟ್ಟಿದೆಯಲ್ಲ, ನೀನು ಎಲ್ಲೋಗಿದ್ದೆ ಎಂಬುದಾಗಿ ಅನೇಕ ಸಂದರ್ಭದಲ್ಲಿ ದೇವರಿಗೆ ನಾವು ಗುಣಗುಟ್ಟುವಂಥ ವ್ಯಕ್ತಿಗಳಾಗಿದ್ದೇವೆ. ಇವತ್ತು ಲೋಕದಲ್ಲಿರುವಂಥ ಜನಗಳು ಅದೇ ಪ್ರಕಾರವಾಗಿರುವಂಥ ವ್ಯಕ್ತಿಗಳಾಗಿದ್ದಾರೆ. ಅವ್ರಿಗೆಲ್ಲ ಚೆನ್ನಾಗಿದ್ದಾಗ ದೇವರಿಗೆ ಕೆಲವೊಂದು ಸರಿ ನೆನೆಸ್ಕೊಳ್ತಾರೆ. ಆದರೆ ಎಲ್ಲವನ್ನ ಇಮಿಡಿಯೇಟ್ಲಿ ಎಲ್ಲವೂ ತೆಗೆದೋದಾಗ ಅಥವಾ ಎಲ್ಲವೂ ಕೂಡ ಕಳೆದುಕೊಂಡಾಗ ನಾವು ದೇವರಿಗೆ ಶಾಪ ಹಾಕುವಂಥದ್ದನ್ನೇ ನಾವು ಗಮನಿಸ್ತೇವೆ. ದೇವರೇ, ನಾವುಗಳು ಈ ರೀತಿಯಾಗಿದ್ವಿ, ಪ್ರಾರ್ಥನೆ ಮಾಡ್ತಾ ಇದ್ವಿ, ನಿಮ್ಗೆ ಯಜ್ಞಗಳನ್ನು ಅದು ಸಮರ್ಪಿಸ್ತಾ ಇದ್ವಿ, ನಿಮಗೆ ಯಾವಾಗಲೂ ಕೂಡ ನಿಮಗೆ ಬೇಕಾಗಿರುವಂಥ ಎಲ್ಲವನ್ನು ಕೂಡ ನಾವುಗಳು ಮಾಡೋದಕ್ಕೋಸ್ಕರವಾಗಿ ಸಿದ್ಧರಾಗಿದ್ವಿ. ಆದರೆ ಇವತ್ತು ನಮ್ಮ ಪರಿಸ್ಥಿತಿಗಳೆಲ್ಲವೂ ಕೂಡ ಕೆಟ್ಟದಾಗಿದೆ, ಈ ರೀತಿಯಾಗಿ ಯಾಕೆ ಮಾಡಲಿಕ್ಕೆ ಸಾಧ್ಯ ಆಯಿತು ದೇವರು ಎಂಬುದಾಗಿ ಅನೇಕ ಸರಿ ನಾವು ದೇವರಿಗೆ ಗುಣಗುಟ್ಟುವಂಥದ್ದನ್ನ ಇವತ್ತು ಲೋಕದಲ್ಲಿರುವಂಥ ಜನಗಳ ವಿಚಾರದಲ್ಲಿ ನೋಡಲಿಕ್ಕೆ ಸಾಧ್ಯ. ಆದರೆ ಯೋಬನಾದರೂ ಎಲ್ಲವನ್ನೂ ಕೂಡ ದೇವರೇ ಕೊಟ್ಟಿದ್ದಾರೆ, ಎಲ್ಲವನ್ನೂ ಕೂಡ ದೇವರೇ ತೆಗೆದುಕೊಂಡಿದ್ದಾರೆ. ಎಲ್ಲ ಸಂದರ್ಭಗಳಲ್ಲೂ ಕೂಡ ದೇವರಿಗೆ ಸ್ತೋತ್ರ ಆಗಲಿ ಎಂಬುದಾಗಿ ಆತನು ಹೇಳುವುದಕ್ಕೆ ಶಕ್ತನಾಗಿದ್ದನು. ಕಾರಣ, ಆತನು ನಿಜವಾಗಿರುವಂಥ ಭಯಭಕ್ತಿ ಉಳ್ಳಂಥ ಒಬ್ಬ ವ್ಯಕ್ತಿಯಾಗಿದ್ದನು. ಯೋಬನು ನಿಜವಾಗಿರುವಂಥ ಒಬ್ಬ ಭಯಭಕ್ತಿ ಉಳ್ಳ ವ್ಯಕ್ತಿಯಾಗಿದ್ದರಿಂದ ಆತನ ಎಲ್ಲ ಸಂದರ್ಭಗಳಲ್ಲೂ ಕೂಡ ದೇವರಿಗೆ ಸ್ತೋತ್ರ ಮಾಡುವಂಥವರಾಗಿದ್ದನು. ಇವತ್ತು ನಾವು ಎಲ್ಲ ಸಂದರ್ಭಗಳಲ್ಲೂ ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದೀವ? ಎಲ್ಲ ಸಂದರ್ಭಗಳಲ್ಲೂ ಕೂಡ ಕರ್ತನಿಗೆ ನಾವು ಮಹಿಮೆ ಪಡಿಸ್ತಾ ಇದ್ದೀವ? ಎಲ್ಲ ಸಂದರ್ಭಗಳಲ್ಲೂ ಕೂಡ ಕರ್ತನಿಗೆ ನಾವು ಸಂತೋಷವುಳ್ಳವರಾಗಿದ್ದೀವ? ನಮ್ಮನ್ನು ನಾವು ಯೋಚಿಸ್ಕೊಳ್ಳುವಂಥ ಸಂದರ್ಭ. ನಾವು ಚೆನ್ನಾಗಿದ್ದಾಗ ಕೆಲವೊಂದ್ಸರಿ ದೇವರನ್ನು ಕೊಂಡಾಡೋದಕ್ಕೋಸ್ಕರ ಮನಸ್ಸು ಮಾಡ್ತೇವೆ. ಎಲ್ಲ ತೆಗೆದುಕೊಂಡು ಹೋದಾಗ ನಾವು ದೇವರನ್ನು ಶಪಿಸುವಂಥವರಾಗಿದ್ದೇವೆ, ದೇವರ ಮೇಲೆ ಗುಣಗುಟ್ಟುವಂಥವರಾಗಿದ್ದೇವೆ. ಆದರೆ ಯೋಬನ ಆದರೂ ಆ ರೀತಿಯಾಗಿ ಜೀವನ ಮಾಡಿದಂಥ ವ್ಯಕ್ತಿ ಅಲ್ಲ. ಆತನ ಎಲ್ಲ ಓದಾಗೆ ಕೂಡ ದೇವರೇ ನಿಮಗೆ ಸ್ತೋತ್ರ ಆಗಲಿ ಎಂಬುದಾಗಿ ಹೇಳುವುದರೆಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಇವತ್ತು ನಮ್ಮಗಳಿಗೆ ಇದ್ದಾಗ ಇಲ್ಲದಿರುವಾಗ ಎಲ್ಲ ಸಂದರ್ಭಗಳಲ್ಲೂ ಕೂಡ ದೇವರಿಗೆ ಸ್ತೋತ್ರ ಮಾಡುವಂಥವನೇ ನಿಜವಾಗಿರುವಂಥ ಒಬ್ಬ ಭಕ್ತಿಯ ಒಳ್ಳಂಥ ಕ್ರೈಸ್ತನಾಗಿರಲಿಕ್ಕೆ ಸಾಧ್ಯ. ನಮ್ಮ ಸತ್ಯವೇದದಲ್ಲಿ ಗಮನಿಸುವಂಥವರಾಗಿದ್ದೇವೆ. ಪೌಲ ಸೀಲರ ಕುರಿತಾಗಿ ನಮ್ಮ ಅಪೊಸ್ತಲರು ಬರೆದಂಥ ಪುಸ್ತಕ 16ನೇ ಅಧ್ಯಾಯದ ಕಡೆಗೆ ನಾವು ತಿರುಗಿಸುವುದಾದರೆ ಅಲ್ಲಿ ನಾವು ಗಮನಿಸುವಂಥವರಾಗಿದ್ದೇವೆ. ಪೌಲನು ಕೂಡ ಎಲ್ಲ ಸಂದರ್ಭಗಳಲ್ಲೂ ಕೂಡ ದೇವರಿಗೆ ಸ್ತೋತ್ರ ಮಾಡೋದಕ್ಕೋಸ್ಕರವಾಗಿ ತನ್ನ ಜೀವಿತವನ್ನು ಒಪ್ಪಿಸಿಕೊಟ್ಟನೆಂಬುದಾಗಿ ನೋಡ್ತೇವೆ. 16ನೇದು 25ನೇ ವಚನದಲ್ಲಿ ನೋಡ್ಕೊಳ್ತೇವೆ. ಪೌಲ ಸೀಲರು ಸೆರೆಮನೆಯಲ್ಲಿ ಇರ್ತಾರೆ. ಆ ಸೆರೆಮನೆಯಲ್ಲಿರುವಂಥ ಸಂದರ್ಭದಲ್ಲಿ ಅವ್ರು ಮಾಡಿದಂಥ ಕೆಲಸವೇನೆಂಬುದಾಗಿ ನೋಡ್ಕೊಳ್ಳೋದಾದರೆ, ಇವತ್ತು ನೀವುಗಳು ಸೆರೆಮನೆಯಲ್ಲಿರುವಾಗ ನಾವುಗಳು ತುಂಬ ದುಃಖಿತರಾಗ್ತೇವೆ. ಅಯ್ಯೋ, ನಮಗೆ ಶಿಕ್ಷೆ ಆಯ್ತಲ್ಲ, ನಮ್ಮ ಪರಿಸ್ಥಿತಿಗಳಾದರೂ ಏನು ಎಂಬುದಾಗಿ ನಾವು ಸದಾಕಾಲ ಯೋಚನೆ ಮಾಡೋದಕ್ಕೋಸ್ಕರವಾಗಿ ನಮ್ಮ ಮನಸ್ಸು ಆತೊರೆಯುವಂಥದ್ದಾಗಿದೆ. ಆದರೆ ಪೌಲ ಸೀಲರು ಏನು ಮಾಡಿದ್ರೆ ಎಂಬುದಾಗಿ ನಮ್ಮ ಸತ್ಯವೇದದಲ್ಲಿ ನೋಡ್ಕೊಳ್ಳೋದಾದರೆ ನಾನು ವಚನವನ್ನು ಓದ್ತೇನೆ, ದಯಮಾಡಿ ಆಲಿಸಬೇಕಾಗಿ ಪ್ರಿಯ ವೀಕ್ಷಕರಲ್ಲಿ ಕೇಳಿಕೊಳ್ಳುವಂತನಾಗಿದ್ದೇನೆ. ಅಪೊಸ್ತಲರ ಕೃತ್ಯ 16ನೇ ಅಧ್ಯಾಯ 25ನೇ ವಚನ. ಮಧ್ಯರಾತ್ರಿಯಲ್ಲಿ ಪೌಲ ಸೀಲನು ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತೋತ್ರ ಪದಗಳನ್ನು ಆಡುತ್ತಿದ್ದವರು
ಸೆರೆಯಲ್ಲಿದ್ದವರು ಲಕ್ಷ್ಯ ಬಿಟ್ಟು ಕೇಳುತ್ತಿದ್ದರೆಂಬುದಾಗಿ. ಇನ್ನೊಂದು ಸಾರಿ ಓದ್ತೇನೆ ಪ್ರಿಯ ವೀಕ್ಷಕರೇ. ಮಧ್ಯರಾತ್ರಿಯಲ್ಲಿ ಪೌಲನು ಸೀಲನು ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿ ಪದಗಳನ್ನು ಆಡುತ್ತಿದ್ದರು, ಸೆರೆಯಲ್ಲಿದ್ದವರು ಲಕ್ಷ್ಯ ಬಿಟ್ಟು ಕೇಳುತ್ತಿದ್ದರೆಂಬುದಾಗಿ. ಇದು ತುಂಬ ಆಶ್ಚರ್ಯವಾಗಿರುವಂಥ ವಿಚಾರ. ಇವರು ಜೈಲಿನಲ್ಲಿದ್ದಾರೆ, ಸೆರೆಮನೆಯಲ್ಲಿದ್ದಾರೆ, ಆದರೆ ಇವರು ಆಡ್ತಾ ಇದ್ದಾರೆ, ಖುಷಿಯಾಗಿ ದೇವರನ್ನು ಮಹಿಮೆ ಪಡಿಸ್ತಾ ಇದ್ದಾರೆ, ದೇವರಿಗೆ ನಮಿಸುವಂಥ ವ್ಯಕ್ತಿಗಳಾಗಿದ್ದಾರೆ. ಕಾರಣ ಇವರು ಕೂಡ ದೇವರಲ್ಲಿ ಭಯ ಭಕ್ತಿಯುಳ್ಳವರಾಗಿದ್ದರಿಂದ ಇವರ ಪರಿಸ್ಥಿತಿಗಳು ಚೆನ್ನಾಗಿಲ್ದಿದ್ದಾಗೆ ಕೂಡ ದೇವರಿಗೆ ಸ್ತೋತ್ರ ಮಾಡುವಂಥ ವ್ಯಕ್ತಿಗಳಾಗಿದ್ದರು. ಇವತ್ತು ನಾವು ಯಾವ ರೀತಿಯಾಗಿ ವರ್ತನೆ ಮಾಡ್ತಾ ಇದ್ದೇವೆ ಪ್ರಿಯ ದೇವ್ರ ಮಕ್ಕಳೇ? ಇವತ್ತು ನಾವು ಪೌಲ ಸೀಲರ ರೀತಿಯಾಗಿ ಸೆರೆಮನೆಯಲ್ಲಿರುವಂಥ ಸಂದರ್ಭದಲ್ಲಿ ಪೌಲ ಸೀಲರ್ ಯಾವ ರೀತಿಯಾಗಿ ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ರು, ಇವತ್ತು ಸೆರೆಮನೆ ಉಪಾದಿಲಿ ನಮ್ಗಳಿಗೆ ಕಷ್ಟಗಳು ಬಂದಾಗ, ನಮ್ಗಳಿಗೆ ಸಮಸ್ಯೆಗಳು ಎದುರಾದಾಗ ನಾವುಗಳು ಕೂಡ ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದೀವ ಇಲ್ವಾ ಅನ್ನೋಂಥದ್ದನ್ನ ಯೋಚನೆ ಮಾಡುವಂಥರಾಗಿರಬೇಕು. ನಾವು ಕಷ್ಟದಲ್ಲೂ ಕೂಡ ದೇವರಿಗೆ ಸ್ತೋತ್ರ ಮಾಡ್ತಿರೋದಾದರೆ, ನಾವು ಕಷ್ಟದಲ್ಲಿದ್ದಾಗೆ ಕೂಡ ದೇವರಿಗೆ ನಮಿಸ್ತಿರೋದಾದರೆ ಖಂಡಿತವಾಗಿ ನಾವು ಅಂತ್ಯದಲ್ಲಿ ಜಯವನ್ನು ಹೊಂದ್ಕೊಳ್ಳೋಕ್ಕೆ ಸಾಧ್ಯ ಅನ್ನೋಂಥದ್ದನ್ನ ನಾವು ಕಲೀಲಿಕ್ಕೆ ಸಾಧ್ಯ. ಪೌಲ ಸೀಲರಲ್ಲಿ ಕಷ್ಟದಲ್ಲಿರುವಂಥ ಸಂದರ್ಭದಲ್ಲಿ ಅವರು ದೇವರಿಗೆ ಸ್ತೋತ್ರ ಮಾಡಿದ್ರು. ಅದರ ನಿಮಿತ್ತವಾಗಿ ಅವರು ಸೆರೆವಾಸದಿಂದ ಹೊರಗಡೆ ಬಂದು ದೇವರು ಅದೇ ದಿವಸದಲ್ಲಿ ಅವ್ರನ್ನ ಅದ್ಭುತ ಮಾಡಿ ಬಿಡುಗಡೆ ಮಾಡಿ ಭೂಕಂಪವನ್ನು ಆ ಸೆರೆಯಲ್ಲಿ ಉಂಟು ಮಾಡಿ ಅವರನ್ನು ಹೊರಗಡೆ ತೆಗೆದುಕೊಂಡು ಬಂದರು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಇವತ್ತು ನಾವುಗಳು ಕೂಡ ಪ್ರಿಯ ದೇವ್ರ ಮಕ್ಕಳೇ ಎಲ್ಲ ಸಂದರ್ಭಗಳಲ್ಲೂ ಕೂಡ ದೇವರಿಗೆ ಸ್ತೋತ್ರ ಮಾಡುವಂಥ ವ್ಯಕ್ತಿಗಳಾಗಿರಬೇಕು. ಯೋಬನ ರೀತಿಯಾಗಿ, ಯೋಬನ ಪರಿಸ್ಥಿತಿ ಮುಂಚೆ ಉನ್ನತವಾಗಿದ್ದಂಥದ್ದು, ಲೋಕದಲ್ಲಿರುವಂಥ ಎಲ್ಲರೂ ಕೂಡ ಆತನಿಗೆ ನಮಸ್ಕಾರ ಮಾಡ್ತಾ ಇದ್ರು, ಎಲ್ಲರೂ ಕೂಡ ಪ್ರೀತಿಯಿಂದ ಮಾತಾಡ್ತಾ ಇದ್ರು. ಆತನಿಗೇನು ಇಲ್ಲದಿರುವಂಥ ಪರಿಸ್ಥಿತಿಯಲ್ಲಿ ಒಬ್ಬರು ಕೂಡ ಮಾತಾಡುವಂಥವ್ರು ಅವನ ಜೊತೆಯಲ್ಲಿಲ್ಲ. ತನ್ನ ಸ್ವಂತ ಹೆಂಡತಿ ಅವನಿಗೆ ಬೈತಾ ಇದ್ದಾಳೆ, ನೀನು ದೇವರನ್ನ ದ್ವೇಷಿಸಿ ಸಾಯಿ. ಯಾಕೆ ಅಂತ ಹೇಳಿದ್ರೆ ನೀನು ದೇವರು ನಿನಗೆ ಎಲ್ಲವನ್ನ ಕೊಟ್ಟಿದ್ರು ಆ ದಿವಸದಲ್ಲಿ, ಆಗ ದೇವರಿಗೆ ನೀನು ತುಂಬ ಕೃತಜ್ಞತೆಯುಳ್ಳವನಾಗಿ ಭಯಭಕ್ತಿಯುಳ್ಳವನಾಗಿದ್ದೆ. ಆದರೆ ಇವತ್ತೆಲ್ಲವೂ ಕೂಡ ಹೋಗ್ಬಿಟ್ಟಿದೆ, ಮತ್ತು ಅದೇ ದೇವರನ್ನು ಮತ್ತೆ ಯಾಕೆ ನೀನು ನೆನೆಸ್ಕೊಡ್ತಾ ಇದೆಯಾ? ಯಾಕೆ ದೇವರಲ್ಲಿ ನೀನು ನಂಬಿಕೆ ಉಳ್ಳವನಾಗಿದೆಯಾ? ನೀನು ದೇವರನ್ನು ದ್ವೇಷಿಸಿ ಸಾಯಿ ಎಂಬುದಾಗಿ ಹೇಳಿದ್ಲು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಪ್ರಿಯ ದೇವರ ಮಕ್ಕಳೇ, ಇವತ್ತು ನಮ್ಮ ಪರಿಸ್ಥಿತಿಗಳು ಯಾವ ರೀತಿಯಾಗಿದೆ, ನಮ್ಗಳು ಏನು ಇಲ್ಲದಿರುವಾಗ ನಮಗೂ ಕೂಡ ಅನೇಕ ಜನಗಳು ಈ ರೀತಿಯಾಗಿ ಬೈಯುವಂಥವರಾಗಿದ್ದಾರೆ. ಆದರೆ ನಾವು ಅಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನಿರಾಶರಾಗಬಾರ್ದು, ದೇವರಲ್ಲಿ ನಿರೀಕ್ಷೆ ಉಳ್ಳಂಥ ವ್ಯಕ್ತಿಗಳಾಗಿರಬೇಕು. ಯೋಬನು ಅದೇ ಪ್ರಕಾರವಾಗಿ ನಿರೀಕ್ಷೆ ಉಳ್ಳವನಾಗಿದ್ದನು. ದೇವರು ಕೊಟ್ಟಿದ್ದಾನೆ, ದೇವರು ತೆಗೆದುಕೊಂಡಿದ್ದಾನೆ, ದೇವರಿಗೆ ಸ್ತೋತ್ರವಾಗಲಿ, ದೇವರು ನನ್ನ ಜೀವಿತಗಳಲ್ಲಿ ಅದ್ಭುತ ಮಾಡೋದಕ್ಕೆ ಶಕ್ತನಿದ್ದಾನೆ ಎಂಬುದಾಗಿ ಆ ದುಃಖಗಳಲ್ಲೂ ಕೂಡ ಆತನು ನಿರಾಶೆ ಉಳ್ಳುವಂಥ ವ್ಯಕ್ತಿಯಾಗಿದ್ದನು. ಇವತ್ತು ನಾವು ಕೂಡ ಯೋಬನ ರೀತಿಯಾಗಿ ನಮ್ಗೆ ಅನೇಕ ಪರಿಸ್ಥಿತಿಗಳು ಸರಿ ಇಲ್ಲದೆ ಇರಬಹುದು, ಆದರೆ ನಾವು ದುಃಖದ ಪರಿಸ್ಥಿತಿಗಳಲ್ಲಿ ಇದ್ದಿರ್ಬೋದು, ವೇದನೆಗಳ ಪರಿಸ್ಥಿತಿಗಳಲ್ಲಿ ಇದ್ದಿರ್ಬೋದು, ಆದರೆ ದೇವರಿಗೆ ಸ್ತೋತ್ರ ಮಾಡುವಂಥದ್ದನ್ನ ಕಲಿಯೋಣ. ಮುಂದೆ ದೇವರು ನಮ್ಮ ಜೀವಿತಗಳಲ್ಲಿ ಅದ್ಭುತವನ್ನು ಮಾಡಲಿಕ್ಕೆ ಸಾಧ್ಯ. ಒಂದು ಘಟನೆ ಹೇಳೋಕ್ಕೆ ಇಷ್ಟಪಡ್ತೇನೆ. ಒಂದು ಸಭೆ, ಆ ಸಭೆಯಲ್ಲಿ ಬೋಧಕರು ಪ್ರಸಂಗ ಮಾಡ್ತಿರುವಾಗ ಒಬ್ಬ ವ್ಯಕ್ತಿ ಎಲ್ಲ ಸಂದರ್ಭಗಳಲ್ಲೂ ಕೂಡ ದೇವರಿಗೆ ಸ್ತೋತ್ರ ಅಂತ ಹೇಳ್ತಾ ಇದ್ನು. ಇದನ್ನು ಪಾಸ್ಟರ್ ಕೇಳಿ ಕೆಲವೊಂದು ಸರಿ ಬೇಸರ ಮಾಡ್ಕೊಳ್ಬಾರ್ದು ಬೋಧಕರು. ಆದರೆ ಆ ಬೋಧಕರು ಬೇಸರ ಮಾಡಿಕೊಂಡು ನೀನು ಎಲ್ಲ ಸಂದರ್ಭದಲ್ಲೂ ಸ್ತೋತ್ರ ಹೇಳ್ತಾ ಇದ್ದೇನೆ ಎಂಬುದಾಗಿ ಹೇಳ್ಬಿಟ್ಟು ಆತನ್ನ ಪರ್ಸ್ನಲಾಗಿ ಹೊರಗಡೆ ತೆಗೆದುಕೊಂಡು ಹೋಗಿ, ನೋಡಪ್ಪ, ನಾನೊಂದು ಅರ್ಧ ತಾಸು ಪ್ರಸಂಗ ಮಾಡ್ತೇನೆ, ಮಧ್ಯದಲ್ಲಿ ಪದೇ ಪದೇ ನೀನು ಹೇಳುವಂಥ ಕೆಲವೊಂದು ಮಾತುಗಳಿಗೆ ಸ್ತೋತ್ರ ಎಂಬುದಾಗಿ ಹೇಳ್ಬೇಡ, ನಾನು ಮೆಸೇಜ್ ಮಾಡೋದಕ್ಕೆ ನನಗೆ ಸರಿ ಅನಿಸೋಲ್ಲ ಎಂಬುದಾಗಿ ಆ ವ್ಯಕ್ತಿಗೆ ಹೇಳ್ತಾನೆ. ಆ ವ್ಯಕ್ತಿ ಹೇಳ್ತಾನೆ, ಇಲ್ಲ ಪಾಸ್ಟರ್, ನೀನು ದೇವ್ರ ವಾಕ್ಯವನ್ನು ನೀವು ಹೇಳುವಾಗ ಆ ಉಸ್ತುಕತೆ ಮಾತನ್ನು ಕೇಳಿ ನಾನು ದೇವರಿಗೆ ಸ್ತೋತ್ರ ಮಾಡೋದಕ್ಕೋಸ್ಕರವಾಗಿ ನನ್ನ ಮನಸ್ಸಾಗುತ್ತೆ, ನಾನು ಮಾಡ್ತೀನಿ ಎಂಬುದಾಗಿ ಹೇಳುವಾಗ ಆ ಪಾಸ್ಟರ್ ಆತನಿಗೆ ಹೇಳಿದ್ರು, ನೋಡಪ್ಪ, ನಾನು ಸಂದೇಶ ಕೊಡುವಾಗ ನೀನು ಸ್ತೋತ್ರ ಅಂತ ಏನಾದರೂ ಹೇಳಲಿಲ್ಲ ಅಂತ ಹೇಳಿದ್ರೆ ನಿನಗೊಂದು ಆಫರ್ ಕೊಡ್ತೇನೆ. ಅದೇನಂತಂದರೆ, ನಾನು ಲಾಸ್ಟ್ ಮಂತಲ್ಲಿ ಫಾರಿನ್ಗೆ ಹೋಗಿದ್ದೆ, ಒಂದು ಒಳ್ಳೆ ವಾಚನ್ನು ತೆಗೆದುಕೊಂಡು ಬಂದಿದ್ದೇನೆ, ಆ ವಾಚ್ ನಿನಗೆ ಕೊಡ್ತೀನಿ, ನೀನು ಆ ವಾಚನ್ನು ತೆಗೆದುಕೊಂಡು ಸಂತೋಷವುಳ್ಳವನಾಗಿರು, ಯಾವುದೇ ಕಾರಣಕ್ಕೂ ಈ ಒಂದು ಆಫರನ್ನು ಮಿಸ್ ಮಾಡ್ಕೋಬೇಡ ಅಂತೇಳಿ ಆ ವ್ಯಕ್ತಿಗೆ ಹೇಳಿದ್ನು. ಆ ವ್ಯಕ್ತಿಗೂ ಖುಷಿ ಆಯಿತು. ಹೌದಲ್ವರ, ಒಂದು ಅರ್ಧ ತಾಸು ನಾನು ದೇವರಿಗೆ ಸ್ತೋತ್ರ ಮಾಡ್ಕೊಳ್ಳದೆ ಸುಮ್ಮನೆ ಕೂತ್ಕೊಂಡಿದ್ರೆ ಫಾರಿನ್ ವಾಚ್ ಸಿಕ್ಬಿಡುತ್ತಲ್ಲ ಅಂತೇಳಿ ಆತ ತುಂಬ ಖುಷಿ ಉಳ್ಳವನಾಗಿ, ಆಯಿತು ಬೋಧಕರೇ, ನೀವು ಪ್ರಸಂಗ ಮುಂದುವರಿಸ್ರಿ, ನಾನು ಸುಮ್ಮನೆ ಕೂತ್ಕೊಳ್ತೀನಿ ಅಂತ ಹೇಳಿದ್ನು. ಸರಿ ಆಯಿತು. ಪಾಸ್ಟರ್ ಚರ್ಚ್ ಒಳಗಡೆ ಬಂದರು, ಅವರು ಬೋಧನೆಯನ್ನು ಸ್ಟಾರ್ಟ್ ಮಾಡೋದಕ್ಕೋಸ್ಕರವಾಗಿ ಪ್ರಾರಂಭ ಮಾಡಿದ್ರು. ಅಲ್ಲಿರುವಂಥ ವಿಶ್ವಾಸಿಯು ಕೂತ್ಕೊಂಡಿದ್ದು ದೇವ್ರ ವಾಕ್ಯವನ್ನು ಉಸ್ತುಕತೆಯಿಂದ ಹೇಳ್ತಾ ಇದ್ರು. ಆದರೆ ಉಸ್ತುಕತೆಯಿಂದ ಹೇಳ್ತಿರುವಾಗ ಅಲ್ಲಿ ಕೂತ್ಕೊಂಡಿರುವಂಥ ವ್ಯಕ್ತಿಯು ದೇವರಿಗೆ ಸ್ತೋತ್ರ ಹೇಳಬೇಕೆಂಬುದಾಗಿ ಆತನು ಮನಸ್ಸಿನಲ್ಲಿ ಆತನಿಗೆ ಅನ್ನಿಸ್ತಾ ಇದೆ. ಇನ್ನೇನು ಅನ್ಬೇಕು ಅನ್ನೋಂಥ ಸಮಯದಲ್ಲಿ ಪಾಸ್ ಏನು ಮಾಡ್ತಾರೆ ಅಂತಂದರೆ, ಆತನ ಕಡೆಗೆ ತಿರುಗಿಸ್ಬಿಟ್ಟು ಕೈ ನೋಡಿಸ್ಬಿಟ್ಟು ಆತನಿಗೆ ಹೇಳಿದ್ರು. ಅಥವಾ ಏನು ಹೇಳಿದ್ರು ಅಂತ ಹೇಳಿದ್ರೆ ಬಾಯಿ ಬಿಟ್ಟು ಹೇಳಿಲ್ಲ, ಬದಲಾಗಿ ಹೇಳುವ ರೀತಿಯಲ್ಲಿ ಆತನಿಗೆ ಕೈ ತೋರಿಸಿ ಈ ರೀತಿಯಾಗಿ ಮಾಡಿದ್ರು. ಇದರ ಅರ್ಥ ಬಂದೇನಂತ ಹೇಳಿದ್ರೆ, ಈ ಕೈಯಲ್ಲಿ ವಾಚ್ ಇದೆ, ಈ ವಾಚು
ನಿನಗೆ ಬೇಕು ಅಂತ ಹೇಳಿದ್ರೆ ನೀನು ಸ್ತೋತ್ರ ಹೇಳುವಂಥದ್ದನ್ನ ಅಲ್ಲಿ ತಡಿಬೇಕೆಂಬುದಾಗಿ ಆತನಿಗೆ ಸಿಗ್ನಲ್ ಕೊಟ್ಟರು. ಇದು ಯಾರಿಗೂ ಬೇರೆ ಜನಗಳು ಗೊತ್ತಾಗ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಈ ಒಡಂಬಡಿಕೆ ಆಗಿರುವಂಥದ್ದು ಆ ವ್ಯಕ್ತಿಗೆ ಪಾಸ್ಟ್ರಿಗೆ ಮಾತ್ರ. ಇದೇ ಸರಿ ಒಂದು 2-3 ಸಾರಿ ಆಯಿತು, ಆತನ ಸ್ತೋತ್ರ ಹೇಳಬೇಕು ಅಂತಾನೆ ಪಾಸ್ಟರ್ ಬಂದ್ಬಿಟ್ಟು ಕೈಯಲ್ಲಿರುವಂಥ ವಾಚನ್ನು ತೋರಿಸ್ತಾನೆ, ಆ ವಾಚ್ ನೋಡಿ ಸುಮ್ಮನೆ ಆಗ್ಬಿಡ್ತಾನೆ. ಇದೇ ಸಮಯಗಳು ಒಂದು 10 ನಿಮಿಷ 15 ನಿಮಿಷಗಳು ಆಯಿತು. ಆದರೆ ಈತನಿಗೆ ಸ್ತೋತ್ರ ಹೇಳೋದಕ್ಕೋಸ್ಕರವಾಗಿ ಆತನ ನಿಲ್ಲಿಸೋದಕ್ಕೋಸ್ಕರವಾಗಿ ಸಾಧ್ಯ ಆಗಲಿಲ್ಲ. 15 ನಿಮಿಷ ಪ್ರಸಂಗ ಮಾಡ್ತಾ ಇದ್ದಾರೆ, ಇನ್ನೂ ಪ್ರಸಂಗಗಳು ಇದೆ. ಅದರ ಪ್ರಸಂಗ ಮುಂದುವರಿಸ್ತಿರುವಾಗ ಅಲ್ಲಿರುವಂಥ ವಿಶ್ವಾಸಿ ಎದ್ದು ನಿಂತ್ಕೊಂಡು ದೇವರಿಗೆ ಆ ಸ್ತೋತ್ರ ಆಗ್ಲೇನಂತ ಪದವನ್ನು ಹೇಳೋದಕ್ಕೋಸ್ಕರವಾಗಿ ಎದ್ದು ನಿಂತ್ಕೊಂಡು ಆತನ ಎದ್ದು ನಿಂತ್ಕೊಂಡು ಪಾಸ್ಟ್ರಿಗೆ ಒಂದು ಮಾತು ಹೇಳಿದ್ನು, ಪಾಸ್ಟ್ರೆ ನೀವು ವಾಚ್ ಕೊಟ್ಟರು ದೇವ್ರಿಗೆ ಸ್ತೋತ್ರ, ವಾಚ್ ಕೊಡಲಿಲ್ಲ ಅಂದರೂ ದೇವ್ರಿಗೆ ಸ್ತೋತ್ರ ಅಂತೇಳಿ ಆತನ ಗಟ್ಟಿಯಾಗಿ ಯೇಸು ಸ್ವಾಮಿ ನಾಮಕ್ಕೆ ಸ್ತೋತ್ರ ಆಗಲೆಂಬುದಾಗಿ ಎಲ್ಲರ ಸಮ್ಮುಖದಲ್ಲಿ ಹೇಳಿದ್ನು. ಇವತ್ತು ನಾವುಗಳು ಯಾವ ರೀತಿ ಆಗಿದ್ದೇವೆ? ದೇವ್ರು ಕೊಟ್ಟಾಗ ಮಾತ್ರ ಸ್ತೋತ್ರ ಹೇಳ್ತಾ ಇದ್ದೀವ? ದೇವ್ರು ಕೊಡದಿದ್ದಾಗ ಸ್ತೋತ್ರ ಹೇಳಲ್ವಾ? ಇದನ್ನು ಯೋಚನೆ ಮಾಡಬೇಕು. ದೇವರು ನಮಗೆ ಕೊಟ್ಟಾಗ ದೇವರಿಗೆ ನಾವು ಸ್ತೋತ್ರ ಹೇಳುವಂಥವ್ರಾಗಿರಬೇಕು. ದೇವರು ನಮಗೇನು ಕೊಡಲಿಲ್ಲ ಅಂದಿದ್ದಾಗೆ ದೇವರಿಗೆ ಸ್ತೋತ್ರ ಮಾಡಬೇಕು. ಕಾರಣ ನಾವು ಸ್ತೋತ್ರ ಅನ್ನೋಂಥದ್ದನ್ನ ಸದಾಕಾಲ ಹೇಳ್ತಿರೋದಾದರೆ ಖಂಡಿತವಾಗಿ ಅದು ದೇವರಿಗೆ ಮಹಿಮೆ ಆಗುವಂಥದ್ದಾಗಿದೆ. ನಮ್ಮನ್ನು ತಕ್ಕ ಕಾಲಗಳಲ್ಲಿ ದೇವರು ಆಶೀರ್ವಾದ ಮಾಡಲಿಕ್ಕೆ ಸಾಧ್ಯ ಅನ್ನೋಂಥದ್ದನ್ನ ನಾವು ಸತ್ಯದ ಮುಖಾಂತರವಾಗಿ ಕಲೀಲಿಕ್ಕೆ ಸಾಧ್ಯ. ಈ ರೀತಿಯಾಗಿ ಸ್ತೋತ್ರ ಯಾವಾಗಲೂ ಮಾಡ್ತಿದ್ದಂಥ ಯೋಬನ ಜೀವಿತದಲ್ಲಿ ಕೊನೆಯದಾಗಿ ದೇವರು ಏನು ಮಾಡ್ತು ಅನ್ನೋಂಥದ್ದನ್ನ ನಾವು ಕಲಿಯೋಣ. ಅದಕ್ಕಿಂತ ಮುಂಚಿತವಾಗಿ ಆತನ ಇನ್ನೊಂದು ವಿಶಿಷ್ಟತೆ ಕುರಿತಾಗಿ ಏನು ನಾವು ಧ್ಯಾನ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ, ಯೋಬನು ಆ ಕಷ್ಟದ ಸಂದರ್ಭಗಳಲ್ಲೂ ಕೂಡ, ದುಃಖಗಳ ಸಂದರ್ಭಗಳಲ್ಲೂ ಕೂಡ ತನ್ನ ಸ್ನೇಹಿತರಿಗೋಸ್ಕರವಾಗಿ ಆತನು ಪ್ರಾರ್ಥನೆ ಮಾಡೋದು ಎಂಬುದಾಗಿ ನಮ್ಮ ಸತ್ಯವೇದದಲ್ಲಿ ನೋಡಲಿಕ್ಕೆ ಸಾಧ್ಯ. ನಮ್ಮ ಸತ್ಯವೇದದಲ್ಲಿ ಯೋಬನ ಪುಸ್ತಕ 42ನೇ ಅಧ್ಯಾಯ ನಾವು 8ನೇ ವಚನದಲ್ಲಿ ನಾವು ನೋಡ್ಕೊಳ್ಳೋಕ್ಕೆ ಸಾಧ್ಯ. ಈಗ 7 ಹೋರಿಗಳನ್ನು 7 ಟಗರಿಗಳನ್ನು ತೆಗೆದುಕೊಂಡು ನನ್ನ ದಾಸನಾದ ಯೋಬನ ಬಳಿಗೆ ಹೋಗಿ ನಿನ್ನ ದೋಷ ಪರಿಹಾರಕ್ಕಾಗಿ ಹೋಮ ಮಾಡಿರಿ. ನನ್ನ ದಾಸನಾದ ಯೋಬನು ನಿಮ್ಮ ಪಕ್ಷವಾಗಿ ಪ್ರಾರ್ಥನೆ ಮಾಡುವನು. ನಾನು ಅವನ ವಿಜ್ಞಾಪನೆಯನ್ನು ಲಾಲಿಸಿ ನಿನ್ನ ಮೂರ್ಖತನಕ್ಕೆ ತಕ್ಕ ದಂಡನೆಯನ್ನು ವಿಧಿಸಲಿಲ್ಲ ಎಂಬುದಾಗಿ ಯೋಬನ ಸ್ನೇಹಿತರಿಗೆ ದೇವರು ಹೇಳಿರುವಂಥ ಮಾತಿನ ಕುರಿತಾಗಿ ನಾವು ಗಮನಿಸ್ತೇವೆ. ಸ್ನೇಹಿತರಾದರೂ ಆತನಿಗೆ ದೂರವಾಗಿದ್ದರು, ಸ್ನೇಹಿತರಾದರೂ ಯೋಬನನ್ನು ಕೈ ಬಿಟ್ಟಿದ್ರು. ಆದರೆ ಯೋಬನು ತನ್ನ ಸ್ನೇಹಿತರಿಗೋಸ್ಕರವಾಗಿ ಪ್ರಾರ್ಥಿಸ್ತಾ ಇದ್ನು. ಯೋಬನು ಸ್ನೇಹಿತರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದು ಅವರನ್ನು ಸರಿಯಾಗಿರುವಂಥ ರೀತಿಯಲ್ಲಿ ನಡೆಸ್ರಿ ಎಂಬುದಾಗಿ. ಇವತ್ತು ನಾವು ಕಷ್ಟದಲ್ಲಿರುವಾಗ ಯಾರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೇವೆ? ನಮಗೋಸ್ಕರವಾಗಿ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು ಹೆಚ್ಚು. ದೇವರೇ ನಮಗೆ ಕಷ್ಟ ಇದೆ, ನಮಗೆ ಗುಣಪಡಿಸ್ರಿ, ನಾವು ಸಂತೋಷವಾಗಿರ್ಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಆದರೆ ಬೇರೆಯವರಿಗೆ ಪ್ರಾರ್ಥನೆ ಮಾಡುವಂಥದ್ದನ್ನ ಮರೆತು ಬಿಡ್ತೇವೆ. ಆದರೆ ಯೋಬನ ಆ ರೀತಿ ಆಗಿರಲಿಲ್ಲ. ಆತನಿಗೆ ಕಷ್ಟ ಇದೆ ಎಂಬುದಾಗಿ ಆತನಿಗೆ ಗೊತ್ತಿದೆ, ವೇದನೆ ಇದೆ ಎಂಬುದಾಗಿ ಗೊತ್ತಿದೆ. ಆದಾಗಿ ಕೂಡ ಆತನು ಏನು ಮಾಡಿದ್ನು? ಇತರರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿದನು ಎಂಬುದಾಗಿ ನಮ್ಮ ಸತ್ಯವೇದದಲ್ಲಿ ನೋಡಲಿಕ್ಕೆ ಸಾಧ್ಯ. ಈತನು ಈ ಪ್ರಾರ್ಥನೆ ಮಾಡಿದ ಪ್ರಯುಕ್ತವಾಗಿ, ಕಷ್ಟಗಳಲ್ಲೂ ದೇವರಿಗೆ ಸ್ತೋತ್ರ ಮಾಡ್ತಿರುವಂಥ ಪ್ರಯುಕ್ತವಾಗಿ ದೇವರು ಆತನ ಜೀವಿತಗಳಲ್ಲಿ ಅದ್ಭುತವನ್ನು ಮಾಡಿದ್ರು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಏನು ಅದ್ಭುತ ಎಂಬುದಾಗಿ ನಾವು ನೋಡೋದಾದರೆ, ದೇವರು ಆತನಿಗೆ ಕೊಡೋದಕ್ಕಿಂತ 2ರಷ್ಟು ಅಂತ್ಯದಲ್ಲಿ ದೇವರು ಆತನಿಗೆ ಪ್ರತಿಫಲವನ್ನು ನೀಡಿದ್ನು ಎಂಬುದಾಗಿ ನಮ್ಮ ಸತ್ಯವೇದದಲ್ಲಿ ನೋಡ್ಕೊಳ್ತೇವೆ. ನಾವು ಯೋಬನ ಪುಸ್ತಕ 42ನೇ ಅಧ್ಯಾಯ 12ನೇ ವಚನ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ. ಮೊದಲನೆಯ ಸ್ಥಿತಿಗಿಂತಲೂ ಅವನ ಕಡೆ ಸ್ಥಿತಿಯು ಹೀಗೆ ಹೆಚ್ಚಾಗಿ ಆಶೀರ್ವದಿಸಿದನು ಎಂಬುದಾಗಿ. ಮುಂಚೆ ಆತನ ಎಷ್ಟು ಶ್ರೀಮಂತನಾಗಿದ್ನಲ್ಲ, ಅದಕ್ಕಿಂತ ಡಬಲ್ ಆಶೀರ್ವಾದವನ್ನು ಈ ಯೋಬನು ಹೊಂದ್ಕೊಂಡು. ಕಾರಣ ಬಂದೇನಂತ ಹೇಳಿದ್ರೆ, ಆತನ ಭಕ್ತಿ ಉಳ್ಳವನಾಗಿದ್ದು, ಏನು ಇಲ್ಲದಿರುವಾಗಲೂ ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ನು, ಮತ್ತು ಕಷ್ಟಗಳಲ್ಲೂ ಕೂಡ ದೇವರಿಗೆ ಆತನು ಪ್ರಾರ್ಥಿಸ್ತಾ ಇದ್ನು. ಈ ಒಂದು ಪ್ರಯುಕ್ತವಾಗಿ ಆತನು ದೇವರಿಂದ ಅತ್ಯಧಿಕವಾಗಿರುವಂಥ ಆಶೀರ್ವಾದವನ್ನು ಹೊಂದುವುದಕ್ಕೆ ಸಾಧ್ಯ ಆಯಿತು ಎಂಬುದಾಗಿ ನೋಡುವಂಥರಾಗಿದ್ದೇವೆ. ಪ್ರಿಯ ದೇವ್ರ ಮಕ್ಕಳೇ, ಇವತ್ತು ನಾವುಗಳು ದೇವರ ಆಶೀರ್ವಾದವನ್ನು ಹೊಂದ್ಕೊಳ್ಬೇಕಂತ ಹೇಳಿದ್ರೆ ನಾವು ಏನು ಮಾಡಬೇಕನ್ನಂಥದ್ದು ಯೋಬನ ಒಂದು ಚರಿತ್ರೆ ಮುಖಾಂತರವಾಗಿ ಕಲೀಲಿಕ್ಕೆ ಸಾಧ್ಯ. ಆತನು ವಿಶಿಷ್ಟವಾಗಿರುವಂಥ ಸ್ವಭಾವಗಳನ್ನು ಹೊಂದ್ಕೊಂಡಿದ್ದರಿಂದ ಆತನ ಮುಖಾಂತರವಾಗಿ ಅನೇಕ ವಿಶೇಷವಾಗಿರುವಂಥ ಕಾರ್ಯಗಳು ಅಲ್ಲಾಯಿತು ಎಂಬುದಾಗಿ ನೋಡುವಂಥರಾಗಿದ್ದೇವೆ. ಆತನು ವಿಶಿಷ್ಟವಾದ ರೀತಿಯಲ್ಲಿ ದೇವರಿಂದ ಆಶೀರ್ವಾದವನ್ನು ಹೊಂದ್ಕೊಂಡಂಥ ವ್ಯಕ್ತಿಯಾಗಿದ್ದೆ ಎಂಬುದಾಗಿ ನಮ್ಮ ಸತ್ಯವೇದದ ಮುಖಾಂತರವಾಗಿ ನಾವು ನೋಡಲಿಕ್ಕೆ ಸಾಧ್ಯ. ಮುಂಚೆಗಿದ್ದಂಥ ಎಲ್ಲವೂ ಕೂಡ ಡಬಲ್ ಆಯಿತು. ಆತನಿಗೇನೆಲ್ಲ ಇತ್ತಲ್ಲ ಅದೆಲ್ಲವೂ ಕೂಡ ಡಬ್ಬಲ್ ಆಗಿ ದೇವರು ಆತನಿಗೆ ತಿರುಗಿಸಿಕೊಟ್ಟು ದೇವರು ಆತನನ್ನು ವಿಶೇಷವಾಗಿ ಆಶೀರ್ವಾದ ಮಾಡಿದ್ರೆಂಬುದಾಗಿ ನೋಡುವಂತರಾಗಿದ್ದೇವೆ. ಇವತ್ತು ನಮ್ಮ ಜೀವಿತಗಳಲ್ಲೂ ಕೂಡ ದೇವರು ಈ ರೀತಿಯಾಗಿ ಡಬಲ್ ಆಶೀರ್ವಾದ ಮಾಡಬೇಕು ಅಂತ ಹೇಳಿದ್ರೆ, ಅಥವಾ 2ರಷ್ಟು ಆಶೀರ್ವಾದ ಮಾಡಬೇಕಂತ ಹೇಳಿದ್ರೆ, ಯೋಬನ ವ್ಯಕ್ತಿತ್ವಗಳಿಗನುಸಾರವಾಗಿ ನಮ್ಮ ಜೀವಿತಗಳನ್ನು ನಾವು ಇಟ್ಕೊಳ್ಳೋದಾದರೆ ಈ ಆಶೀರ್ವಾದಕ್ಕೆ ನೀವುಗಳು ಕಾರಣಕರ್ತರಾಗಲಿಕ್ಕೆ ಸಾಧ್ಯ ಅನ್ನೋಂಥದ್ದು ಈ ಯೋಬನ ಪುಸ್ತಕದ ಮುಖಾಂತರವಾಗಿ ನಾವು ನೀವು ಕಲೀಲಿಕ್ಕೆ ಸಾಧ್ಯ. ಪ್ರಿಯ ದೇವರ ಮಕ್ಕಳೇ,
ಯೋಬನ ಪರಿಸ್ಥಿತಿಯನ್ನು ಮೊದಲನೇದಾಗಿ ಇನ್ನೊಂದ್ಸರಿ ನೋಡುವುದಾದರೆ ಆತನು ಯೋಬನು ಭಯಭಕ್ತಿಯುಳ್ಳವನಾಗಿದ್ದು ದೇವರಲ್ಲಿ ನಿರ್ದೋಷವುಳ್ಳಂಥ ವ್ಯಕ್ತಿಯಾಗಿದ್ನು. ಆತನು ಅದೇ ಪ್ರಕಾರವಾಗಿ ಈ ಲೋಕದಲ್ಲಿ ಆಗರ್ಭ ಶ್ರೀಮಂತನು ಕೂಡ ಆಗಿದ್ನು. ಆತನು ವಿಶಿಷ್ಟವಾಗಿರುವಂಥ ಸ್ಥಾನದಲ್ಲಿದ್ನು. ಆದರೆ ಆತನಿಗೆ ಎಲ್ಲವೂ ಕೂಡ ಕಳೆದುಕೊಂಡಂಥ ಪರಿಸ್ಥಿತಿಯಲ್ಲೂ ಕೂಡ ಆತನ ನಂಬಿಕೆಯನ್ನು ಆತನು ಬಿಡಲಿಲ್ಲ, ಆತನ ಭಯಭಕ್ತಿಯನ್ನು ಆತನು ಬಿಡಲಿಲ್ಲ, ಆತನ ನಿರ್ದೋಷಿತನವನ್ನು ಆತನು ಬಿಡಲಿಲ್ಲ, ಆತನ ಯಥಾರ್ಥತ್ವವನ್ನು ಆತನು ಬಿಡಲಿಲ್ಲ. ಅದನ್ನು ಹಾಗೆ ಇಟ್ಕೊಂಡಿದ್ದು. ನಂತರವಾಗಿ ಆತನು ಎಲ್ಲ ಕಳ್ಕೊಂಡಾದ ನಂತರವಾಗಿ ಆತನು ದೇವರಿಗೆ ಸ್ತೋತ್ರ ಮಾಡುವಂಥದ್ದನ್ನು ಕೂಡ ಮರೀಲಿಲ್ಲ. ಆತನು ಎಲ್ಲ ಹೋದಾಗೆ ಕೂಡ ದೇವರಿಗೆ ಸ್ತೋತ್ರ ಎಂಬುದಾಗಿ ಹೇಳ್ತಾ ಇದ್ನು. ಇದ್ದಾಗಿ ದೇವರಿಗೆ ಸ್ತೋತ್ರ ಮಾಡಿದಂಥವನು ಆತನಾಗಿದ್ನು, ಏನೂ ಇಲ್ಲದಿದ್ದಾಗಿ ಕೂಡ ದೇವರಿಗೆ ಸ್ತೋತ್ರ ಮಾಡಿದಂಥವನು ಆ ಯೋಬನೇ ಆಗಿದ್ನು. ಪ್ರಿಯ ವೀಕ್ಷಕರೇ, ಇವತ್ತು ಅನೇಕ ಬಾರಿ ನಾವು ಕೂಡ ಇದ್ದಾಗ ದೇವರಿಗೆ ಸ್ತೋತ್ರ ಮಾಡ್ತಿದ್ವೇನೋ, ಅಥವಾ ನಮ್ಮ ಸ್ಥಿತಿಗಳು ಚೆನ್ನಾಗಿದ್ದಾಗ ದೇವ್ರು ನೆನೆಸ್ಕೊಳ್ತಾ ಇದ್ವೇನೋ, ಅದು ನಮ್ಮ ಸ್ಥಿತಿಗಳು ಈಗ ಕೆಟ್ಟವುಗಳಾಗಿದ್ದಿರ್ಬೋದು. ಯೋಬನ ರೀತಿಯಾಗಿ ನಾವು ಇದ್ದಿರ್ಬೋದು. ನಮ್ಮ ಪರಿಸ್ಥಿತಿಗಳು ಕಂಡು ನಮಗೆ ಕೆಲವೊಂದು ಸರಿ ಹಾಸ್ಯಾಸ್ಪದವಾಗಿ ಕಾಣ್ಬೋದು, ಅಥವಾ ನಮಗೆ ದುಃಖಗಳಾಗ್ಬೋದು, ಅಥವಾ ನಮ್ಮ ನೋಡಿ ಅನೇಕ ಜನಗಳು ಆಸೆ ಪಡ್ಬೋದು. ಮುಂಚೆ ಚೆನ್ನಾಗಿದ್ರಿ, ಸ್ವಾಮಿ ನಂಬದ ಮೇಲೆ ಈ ರೀತಿಯಾಗಿರುವಂಥ ಪರಿಸ್ಥಿತಿಗಳು ಆಗ್ಬಿಟ್ಟಿದೆಯಲ್ಲ, ಮುಂಚೆನೇ ದೇವ್ರು ನಂಬೋದಕ್ಕಿಂತ ಮುಂಚಿತವಾಗಿ ಚೆನ್ನಾಗಿದ್ರೇನೋ, ಆದರೆ ಈಗಾದರೂ ಎಲ್ಲ ದೇವ್ರು ನಂಬಿಕೊಂಡು ನಿಮ್ಮ ಪರಿಸ್ಥಿತಿಗಳು ಕೆಟ್ಟವಾಗಿದೆ ಎಂಬುದಾಗಿ ಅನೇಕ ಜನಗಳು ನಮ್ಮನ್ನು ಹೀಯಾಳಿಸ್ಬೋದು ಯೋಬನ ರೀತಿಯಾಗಿ. ಆದರೆ ಇವತ್ತು ನಾವುಗಳು ನಿರಾಶರಾಗಬಾರ್ದು ಪ್ರಿಯದೇವರ ಮಕ್ಕಳೇ. ದೇವರು ಮನುಷ್ಯರಿಗೆ ಮಾಡುವಂಥದ್ದೆಲ್ಲವೂ ಕೂಡ ಒಳ್ಳೆಯದೇ ಆಗಿದೆ. ಆದರೆ ನೀವುಗಳು ನಿರಾಶರಾಗದಾಗೆ ನಮ್ಗೆ ಇವತ್ತೇನು ಇಲ್ವಾ, ದೇವರಿಗೆ ಸ್ತೋತ್ರ ಮಾಡಿ ನಾವು ಭಕ್ತಿಯುಳ್ಳಂಥರಾಗಿರುವಂಥದ್ದು ಮಾತ್ರ ಮರೆಯುವಂಥದ್ದು ಬೇಡ. ನಿರ್ದೋಷಿಗಳಾಗಿರೋಣ, ನಾವೇನು ಇಲ್ದಿದ್ದಾಗೆ ಕೂಡ ಭಕ್ತಿ ಉಳ್ಳವರಾಗಿರೋಣ, ನಂಬಿಕೆ ಉಳ್ಳವರಾಗಿರೋಣ, ಯಥಾರ್ಥತ್ವ ಉಳ್ಳಂಥವರಾಗಿರೋಣ. ಇಲ್ಲದಿರುವಾಗಲೂ ದೇವರಿಗೆ ಪ್ರತಿನಿತ್ಯ ಸ್ತೋತ್ರ ಮಾಡುವಂಥದ್ದು ನಾವು ಮರ್ಯಾದೆ ತಪ್ಪದೆ ನಾವು ದೇವರಿಗೆ ಸ್ತೋತ್ರ ಮಾಡುವಂಥವರಾಗೋಣ. ಆಗ ದೇವರು ಯೋಬನ ಜೀವಿತದಲ್ಲಿ ಮಾಡಿರುವಂತಹ ವಿಶೇಷವಾಗಿರುವಂಥ ಆಶೀರ್ವಾದ ಪ್ರಿಯ ವೀಕ್ಷಣೆ ಮಾಡುವಂಥ ವೀಕ್ಷಕರೇ, ನಿಮ್ಮ ಜೀವಿತಗಳಲ್ಲೂ ಕೂಡ ದೇವರು ಮಾಡಲಿಕ್ಕೆ ಸಾಧ್ಯ. ನಮ್ಮ ಹತ್ರ ಏನೂ ಇಲ್ಲ ಎಂಬುದಾಗಿ ನೀವು ದುಃಖಿತರಾಗುವಂಥದ್ದು ಬೇಡ, ನಮ್ಮ ಹತ್ರ ಏನೂ ಇಲ್ಲ ಎಂಬುದಾಗಿ ಯೋಚನೆ ಮಾಡುವಂಥದ್ದು ಬೇಡ. ನೀವಿದ್ದಾಗಿ ದೇವರಿಗೆ ಸ್ತೋತ್ರ ಮಾಡಿದ್ದೀರೋ, ಇಲ್ಲದಿರುವಾಗಲೂ ಕೂಡ ದೇವರಿಗೆ ಸ್ತೋತ್ರ ಮಾಡಿ. ನಿಮ್ಮ ಕಷ್ಟಗಳಲ್ಲೂ ಕೂಡ ನೀವು ದೇವರಿಗೆ ಸ್ತೋತ್ರ ಮಾಡಿ, ನಿಮ್ಮ ದುಃಖಗಳಲ್ಲೂ ಕೂಡ ದೇವರಿಗೆ ಸ್ತೋತ್ರ ಮಾಡಿ. ಅವೆಲ್ಲವೂ ಕೂಡ ದೇವರು ವಿಶೇಷವಾದ ರೀತಿಯಲ್ಲಿ ಆ ದುಃಖಗಳ ವಿಚಾರದಲ್ಲಿ, ಕಷ್ಟಗಳ ವಿಚಾರದಲ್ಲಿ ತಿಳಿದುಕೊಂಡಿರುವಂಥ ದೇವರು ನಿಮಗೆ ವಿಶೇಷವಾಗಿ ಆಶೀರ್ವಾದ ಮಾಡೋದಕ್ಕೋಸ್ಕರವಾಗಿ ಯೋಬನ ರೀತಿಯಾಗಿ ನಿಮ್ಮ ಜೀವಿತಗಳಲ್ಲೂ ಕೂಡ ದೇವರು ಬಯಸುವಂಥವರಾಗಿದ್ದಾರೆ. ಆದರೆ ನಿರಾಶೆ ಮಾತ್ರ ಆಗದಾಗೆ ನಿರೀಕ್ಷೆ ಉಳ್ಳವರಾಗಿ, ನೀವು ಪಾಪ ಮಾಡದಾಗೆ ದೇವರಲ್ಲಿ ನಿರ್ದೋಷಿಗಳಾಗಿರಿ ನಿಮ್ಮ ಕಷ್ಟದ ಸಂದರ್ಭಗಳಲ್ಲೂ ಕೂಡ. ಯೋಬನು ಯಾವ ರೀತಿಯಾಗಿ ದೇವರ ಆಶೀರ್ವಾದಕ್ಕೆ ಪಾತ್ರರಾದನೆಂಬುದಾಗಿ ನಾವು ನೋಡ್ತೇವೆ. ಆತನಿಲ್ಲದಿರುವಾಗಲೂ ದೇವರಿಗೆ ಸ್ತೋತ್ರ ಮಾಡಿದ್ದರಿಂದನೇ, ಆತನ ನಿರ್ದೋಷವುಳ್ಳಂಥ ವ್ಯಕ್ತಿಯಾಗಿದ್ದರಿಂದನೇ, ಇತರರಿಗೆ ಪ್ರಾರ್ಥನೆ ಮಾಡಿದ್ರಿಂದನೇ ಆತನ ಆಶೀರ್ವಾದಕ್ಕೆ ಕಾರಣಕರ್ತನಾದನು. ಇವತ್ತು ಯೋಬನ ರೀತಿಯಲ್ಲಿ ನಮ್ಮ ಜೀವಿತಗಳನ್ನ ಇಟ್ಕೊಳ್ಳೋಣ. ಆಗ ಖಂಡಿತವಾಗಿ ದೇವರ ಆಶೀರ್ವಾದಗಳನ್ನು ನಾವುಗಳು ಹೊಂದ್ಕೊಳ್ಳೋಕ್ಕೆ ಸಾಧ್ಯ ಅನ್ನೋಂಥದ್ದನ್ನ ಈ ಒಂದು ಯೋಬನ ಚರಿತ್ರೆ ಮುಖಾಂತರವಾಗಿ ನಾವು ಧ್ಯಾನ ಮಾಡ್ಲಿಕ್ಕೆ ಸಾಧ್ಯ. ನಿಮ್ಮ ಹತ್ರ ಇವತ್ತೇನು ಇಲ್ಲದೆ ಇರ್ಬೋದು, ದೇವ್ರಿಗೆ ಸ್ತೋತ್ರ ಮಾಡುವಂಥದ್ದನ್ನ ಕಲೀರಿ. ದೇವರು ನಿಮ್ಮ ಜೀವಿತಗಳಲ್ಲಿ ಅದ್ಭುತ ಮಾಡ್ತಾರೆ. ಪೌಲಸ್ಯರೆಲ್ಲ ಸೆರೆಮನಿದ್ದಾಗ ದೇವರಿಗೆ ಸ್ತೋತ್ರ ಮಾಡಿದ್ರು, ದೇವರು ಅವ್ರನ್ನ ಅದ್ಭುತವಾಗಿ ಬಿಡುಗಡೆಗೊಳಿಸಿದ್ರು. ನೀವು ಯಾವುದೇ ಪರಿಸ್ಥಿತಿಗಳಲ್ಲಿ, ದುಃಖಗಳಲ್ಲಿ, ವೇದನೆಗಳಲ್ಲಿ ಇದ್ದಿರ್ಬೋದು, ದೇವರಿಗೆ ಸ್ತೋತ್ರ ಮಾಡಿ ದೇವರು ಅವುಗಳಿಂದ ನಿಮ್ಮನ್ನು ಬಿಡಿಸುವಂಥವರಾಗಿದ್ದಾರೆ. ಯೋಬನ ರೀತಿಯಾಗಿ ಆಶೀರ್ವಾದ ಮಾಡುವಂಥವರಾಗಿದ್ದಾರೆ. ಆ ಯೋಬನ ರೀತಿಯಾಗಿ ನೀವುಗಳು ದೇವರ ಆಶೀರ್ವಾದಕ್ಕೆ ಕಾರಣಕರ್ತರಾಗುವಂಥವರಾಗಿದ್ದೇವೆ. ಅದಕ್ಕೋಸ್ಕರವಾಗಿ ಪ್ರಿಯರ ಮಕ್ಕಳ, ಪ್ರಿಯ ವೀಕ್ಷಕರೇ, ದೇವರ ವಾಕ್ಯಕ್ಕನುಸಾರವಾಗಿ ನಾವು ಜೀವಿಸೋಣ. ಯೋಬನ ರೀತಿಯಾಗಿ ಆಶೀರ್ವಾದವನ್ನು ಹೊಂದ್ಕೊಳ್ಳುವಂಥವರಾಗೋಣ. ಈ ವ್ಯಕ್ತಿತ್ವಗಳನ್ನು ರೂಪಿಸ್ಕೊಳ್ಳೋದ್ರ ಮುಖಾಂತರ 2ರಷ್ಟು ಆಶೀರ್ವಾದಕ್ಕೆ ನೀವುಗಳು ಕಾರಣಕರ್ತರಾಗೋಣ. ಈ ರೀತಿಯಾಗಿರುವಂಥ ಆಶೀರ್ವಾದವನ್ನು ದೇವರು ನಮಗೆ ಕೊಡಲಿ ಎಂಬುದಾಗಿ ಕೇಳ್ಕೊಳ್ಳುವಂತನಾಗಿದ್ದೇನೆ. ಈ ಪ್ರಾರ್ಥನೆ ಮಾಡೋದ್ರ ಮುಖಾಂತರವಾಗಿ ಈ ಕಾರ್ಯಕ್ರಮ ಮುಕ್ತಾಯಗೊಳಿಸೋಣ. ಪ್ರೀತಿಯುಳ್ಳ ದೇವರೇ, ಯೋಬನ ರೀತಿಯಾಗಿ ಎಲ್ಲ ಸಂದರ್ಭಗಳಲ್ಲೂ ಭಕ್ತಿಯುಳ್ಳವರಾಗೋದಕ್ಕಾಗುತ್ತೆ ಸಹಾಯ ಮಾಡಿ. ಇಲ್ಲದಿರುವಾಗಲೂ ನಾವು ನಿಮಗೆ ಸ್ತೋತ್ರ ಸಲ್ಲಿಸಿ ಅಪ್ಪ ನಿಮ್ಮ ಚಿತ್ತಕ್ಕನುಸಾರವಾಗಿ ನಡೆದು ನಿಮ್ಮ ಆಶೀರ್ವಾದ ಹೊಂದ್ಕೊಳ್ಳೋದಕ್ಕಾಗುವಂಥ ಕೃಪೆ ತೋರಿಸ್ರಿ ಎಂಬುದಾಗಿ ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ದೇವರೇ. ಆಮೆನ್.